ಇರುಮುಡಿ ಕಟ್ಟು ಎಂದರೆ ಎರಡು ಕಟ್ಟುಗಳು ಅಥವಾ ಎರಡು ಪೊಟ್ಟಣಗಳು ಎಂದರ್ಥ. ಎರಡು ಚೀಲಗಳಲ್ಲಿ ಮುಂಭಾಗದ ಚೀಲವು ಭಗವಾನ್ ಅಯ್ಯಪ್ಪನಿಗೆ ಮೀಸಲಿಡಲಾಗಿದೆ. ಈ ಚೀಲದಲ್ಲಿ ತುಪ್ಪದ ತೆಂಗಿನಕಾಯಿ ಮತ್ತು ನಮಗೆ ಶಬರಿಮಲೆಯಲ್ಲಿ ತಲುಪಿದಾಗ ಬೇಕಾಗುವ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒಳಗೊಂಡಿದೆ. ಎರಡನೇ ಚೀಲ ಅಥವಾ ಹಿಂಭಾಗದ ಚೀಲವು ದಾರಿಯಲ್ಲಿ ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ಒಳಗೊಂಡಿರುತ್ತದೆ. ನಾವು ಶಬರಿಮಲೆ ತಲುಪುವವರೆಗೆ ಮುಂಭಾಗದ ಚೀಲವನ್ನು ತೆರೆಯಲಾಗುವುದಿಲ್ಲ. ಹಿಂದಿನ ಚೀಲವನ್ನು ದಾರಿಯಲ್ಲಿ ತೆರೆಯಬಹುದು. ಇರುಮುಡಿ ಕಟ್ಟುಗಳಲ್ಲಿ ಸಾಗಿಸುವ ಪ್ರಮುಖ ವಸ್ತುವೆಂದರೆ ತುಪ್ಪದ ತೆಂಗಿನಕಾಯಿ. ತುಪ್ಪದ ತೆಂಗಿನಕಾಯಿಯು ಇರುಮುಡಿಯನ್ನು ಹೊತ್ತಿರುವ ಭಕ್ತನ ಸಂಕೇತವಾಗಿದೆ. ತೆಂಗಿನಕಾಯಿ ದೇಹವನ್ನು ಪ್ರತಿನಿಧಿಸುತ್ತದೆ ಮತ್ತು ತುಪ್ಪ ಆತ್ಮವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಯ್ಯಪ್ಪನಿಗೆ ಅರ್ಪಿಸಲು ನೀವು ನಿಮ್ಮನ್ನು ಒಯ್ಯುತ್ತೀರಿ ಎಂಬುದಾಗಿದೆ. ಅದಕ್ಕಾಗಿಯೇ ನೀವು ಅಯ್ಯಪ್ಪನಿಗೆ ಅಭಿಷೇಕಕ್ಕೆ ತುಪ್ಪವನ್ನು ಅರ್ಪಿಸುತ್ತೀರಿ ಮತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ಖಾಲಿ ತೆಂಗಿನಕಾಯಿಯನ್ನು ಹಾಕುತ್ತೀರಿ. ನಿಮ್ಮ ಕುಟುಂಬದ ಇತರರ ಹೆಸರಿನಲ್ಲೂ ತುಪ್ಪದ ತೆಂಗಿನಕಾಯಿಯನ್ನು ಒಯ್ಯಬಹುದು.